ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮಾ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ರಾಗಿ ಗಂಜಿ. ತುಂಬಾ ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು ರಾಗಿ ಗಂಜಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬಾ ಸಿಂಪಲಾಗೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಬಟ್ಲಷ್ಟು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಸಿಟ್ಟು ಒಂದೇ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ. ನೋಡಿ, ಈಗ ಒಂದು ಬಟ್ಲಷ್ಟು ಹಸಿಟ್ಟು ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಳೋಣ. ಒಂದೇ ಒಂದು ಲೋಟ ಹಾಕ್ಕೊಂಡು ನೀರನ್ನ ನೋಡಿ ಚೆನ್ನಾಗಿ ಕಲಿಸ್ಬೇಕು, ಗಂಟಿಲ್ದಂಗೆ. ನೋಡಿ, ಈ ಥರ ಆಗಬೇಕು. ನೋಡಿ, ಈ ಥರ ಇರಬೇಕು. ನೋಡಿ, ಈಗ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೀರು ಕುದಿಬೇಕು. ನೋಡಿ, ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಬೆಳಗ್ಗೆ ಟೀ ಬದಲು ಗಂಜಿನೇ ಕುಡಿಬೋದು, ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈಗ ಕಲಿಸ್ಕೊಂಡಿರೋದನ್ನ ಈಗ ಬಿಸಿನೀರಿಗೆ ಹಾಕಿ ತಿರುಗ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಬೆಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ತಿರುಗುತ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗೋಯ್ತದೆ. ಕುದಿ ಬರೋ ತನಕ ಚೆನ್ನಾಗಿ ಬಬ್ಬಲ್ಸ್ ಬರಬೇಕು. ಚೆನ್ನಾಗಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಂಗೆ ಇದಕ್ಕೆ ಮಜ್ಜಿಗೆ ಹಾಕೊಂಡು ತಿಂದರೆ ತುಂಬಾ ಕುಡಿದ್ರೆ ಚೆನ್ನಾಗಿರ್ತದೆ. ಬೇಸಿಗೆಗಾಲದಲ್ಲಿ ತುಂಬಾ ತಂಪಾಗಿರುತ್ತದೆ ರಾಗಿ ಗಂಜಿ. ನೋಡಿ, ಬಬ್ಬಲ್ಸ್ ಬರ್ತಿದೆ, ಕುದೀತಾ ಇದೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ರಾಗಿ ಗಂಜಿ. ದಯವಿಟ್ಟು ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ರಾಗಿ ಗಂಜಿ ಆರೋಗ್ಯಕ್ಕೂ ತಂಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಸ್ಪೂನಷ್ಟು, ಗಂಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ನೋಡಿ, ಮುದ್ದೆ ತಿಂದಿಲ್ದವ್ರು ಗಂಜಿ ಮಾಡ್ಕೊಂಡು ಕುಡಿಬೋದು, ತುಂಬಾ ಚೆನ್ನಾಗಿರ್ತದೆ. ಮತ್ತು ತಿರುಗುತ್ತಾ ಇರಬೇಕು, ಇಲ್ಲಾಂದರೆ ಗಂಟು ಆಗೋಯ್ತದೆ. ತಳ ಕಚ್ಚೋ ಸಾಧ್ಯತೆ ತುಂಬ ಇರುತ್ತದೆ. ಕುದಿ ಎಷ್ಟು ಚೆನ್ನಾಗಿ ಬಬ್ಬಲ್ಸ್ ಬರ್ತಿದೆ. ಚೆನ್ನಾಗಿ ನೋಡಿ, ರೆಡಿ ಆಯಿತು ರಾಗಿ ಗಂಜಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.